ಸರ್, ಮೊದಲನೇದಾಗಿ ಇವತ್ತು ನೀವು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಿ. ಬಿಡದಿ ಟೌನ್ಶಿಪ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಿಡದಿ ಟೌನ್ಶಿಪ್ ಬೇಕಾ ಅಂತ? ನೋಡಿ, ಅಭಿವೃದ್ಧಿ ಆಗಬೇಕು ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೈಗಾರಿಕೆಗಳಿಗಾಗಲಿ ಲೇಔಟ್ಗಳಿಗಾಗಲಿ ಬೇಕಾಗುತ್ತೆ. ಬೆಂಗಳೂರು ಇವತ್ತು ಸುಮಾರು 1.5 ಕೋಟಿ ಜನಸಂಖ್ಯೆ ಇರುವಂತಹದ್ದು. ಇಲ್ಲಿ ಸರ್ಕಾರದ ಕಡೆಯಿಂದನೇ ಈಗ ಸೂರ್ಯ ಸಿಟಿ ಇರಬಹುದು, ಸದಾಶಿವನಗರ, ಜಯನಗರ, BTM ಲೇಔಟ್ ಇವೆಲ್ಲ ಮಾಡಿದ್ದಾರೆ BDAಯಿಂದ, ಸರ್ಕಾರದಿಂದನೇ. ಆದರೆ ಇವತ್ತು ಖಾಸಗಿಯವರು ಸಾಕಷ್ಟು ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ 50 ಕಿಲೋಮೀಟರ್ ಫಾಸ್ಲೆಯಲ್ಲಿ ಸಾವಿರಾರು ಬಹುಶಃ ಸಾವಿರಾರು ಇನ್ಕ್ಲೂಡಿಂಗ್ DK ಶಿವಕುಮಾರ್ ಅವರ ಮಾಲೀಕತ್ವದ ಅಥವಾ ಅವರ ಪಾರ್ಟ್ನರ್ಶಿಪ್ನ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಸಹ ಇವತ್ತು ಲೇಔಟ್ ಮಾಡ್ತಾ ಇದ್ದಾರೆ. ಇವತ್ತು ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಮಲೆನಾಡು ಅಂತ ಕಾಣಿಸುವಂತಹ ಇರುವಂತಹ ಸಾವಿರಾರು ಜನ ರೈತರು ಕೃಷಿ ಮೇಲೆ ಅವಲಂಬಿತವಾಗಿರುವಂತಹ ಬಿಡದಿಯ ಜಾಗದಲ್ಲಿ ಲೇಔಟ್ ಮಾಡುವಂತಹದ್ದು ಅಗತ್ಯ ಇಲ್ಲವೇ ಇಲ್ಲ. ಇದು ಸಂಪೂರ್ಣವಾಗಿ 2006ರಲ್ಲಿ ಅವಾಗ ಕುಮಾರಸ್ವಾಮಿ ಅವರು ಈ ಭಾಗದ ಜನಪ್ರತಿನಿಧಿ ಆಗಿದ್ರು. ಅವಾಗ ಅವರು ಯೋಚನೆ ಮಾಡಿ ತಂದಿರಬಹುದು. ಆದರೆ ಜನವಿರೋಧ ಇತ್ತು, ರೈತರು ಇದು ತೋರಿಸಿದ್ರು ಅವರಿಗೆ. ಹಾಗಾಗಿ ಆವತ್ತು ಅದನ್ನು ವಾಪಸ್ ತಗೊಂಡಿದ್ರು. ಆದರೆ ಪೂರ್ತಿ ರದ್ದಾಗಿರಲಿಲ್ಲ. ಈಗ ಆವತ್ತು ಸದನದಲ್ಲಿ ನಿಂತು ವಿಧಾನಸಭೆಯಲ್ಲಿ DK ಶಿವಕುಮಾರ್ ಅವರು ಇದೇ ಆವತ್ತಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತಾಡಿದ್ರು. ಬಿಡದಿ ಏನು ರಿಯಲ್ ಎಸ್ಟೇಟ್ ಇದು ರೈತರು ಬದುಕೋದು ಬೇಡವಾ ಅಂತೆಲ್ಲ. ಆದರೆ ಇವತ್ತು ಅದೇ ಕುಮಾರಸ್ವಾಮಿ ಅವರು ವಿರೋಧದಲ್ಲಿದ್ದಾರೆ, DK ಶಿವಕುಮಾರ್ ಅವರು ಬೇಕು ಅಂತಿದ್ದಾರೆ. ಆದರೆ ರೈತರು ಮಾತ್ರ ಆವತ್ತು ಒಂದೇ ಮಾತು, ಇವತ್ತು ಒಂದೇ ಮಾತು. ನಾವು ಬದುಕ್ತಾ ಇದ್ದೀವಿ, ಇಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೀವಿ, ಒಳ್ಳೆ ಹೈನುಗಾರಿಕೆ ಮಾಡ್ತೀವಿ, ರೇಷ್ಮೆ ಬೆಳಿತೀವಿ, ತೋಟಗಾರಿಕೆ ಇದೆ, ಇವೆಲ್ಲ ಇದೆ, ನಾವು ಬೇರೆ ಒಳ್ಳೆ ನೀರಾವರಿ ಇದೆ. ಹಾಗಾಗಿ ನಮಗೆ ಬದುಕೋದಕ್ಕೆ, ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ದಯವಿಟ್ಟು ಇದನ್ನ ಬಂಜರು ಭೂಮಿ ಮಾಡಬೇಡಿ ಅಂತ. ಬಂಜರು ಭೂಮಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸರ್ಕಾರದ ಅಧಿಕಾರಿಗಳು ಖದೀಮರು ಇದೆಲ್ಲ ಬಂಜರು ಭೂಮಿ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಸಹ ಇದು ಬಂಜರು ಭೂಮಿ, ಎಲ್ಲರೂ ರೈತರು ಉಳುಮೆ ಮಾಡ್ತಿಲ್ಲ. ಎಷ್ಟು ಮೋಸ, ಎಷ್ಟು ಸುಳ್ಳು! ಕಣ್ಣಿಲ್ವಾ DK ಶಿವಕುಮಾರ್ ಅವ್ರಿಗೆ? ಆ ಥರದ್ದು ಮಾತಾಡೋದಕ್ಕೆ ಅವ್ರಿಗೆ ಒಂದು ಸ್ವಲ್ಪನಾದ್ರೂ ನಾಚಿಕೆ ಆಗಬೇಕು. ಯಾಕೆಂದರೆ ಜನ ನೋಡಿದ್ದಾರೆ. ನಾವು ಅಂತೂ KRS ಪಕ್ಷದವರು ಇಲ್ಲಿಯ ಪ್ರಕೃತಿ ಹೇಗಿದೆ, ಇಲ್ಲಿ ರೈತರು ಹೇಗೆ ಮಾಡ್ತಾರೆ ಅನ್ನೋದನ್ನ ವಿಡಿಯೋಗಳಲ್ಲಿ ಕೋಟ್ಯಾಂತರ ಜನರಿಗೆ ತೋರಿಸಿದ್ದೀವಿ. ಹಾಗಾಗಿ ಇದು ಬಂಜರು ಭೂಮಿ ಅಲ್ಲ, ರೈತರಿಲ್ಲ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಮತ್ತೆ ಬೇರೆ ಕಡೆ ರೈತರಿಗಿಂತ ಚೆನ್ನಾಗಿ ಬೆಳಿತಾರೆ. ನೋಡಿ, ಕಬ್ಬು ಬೆಳೆಯೋ ರೈತ, ಬೇರೆ ಕೃಷಿ ಮಾಡ್ತಾರಲ್ಲ ವಾಣಿಜ್ಯ ಬೆಳೆಗಳು, ಆ ಎಲ್ಲ ರೈತರಿಗಿಂತ ನಿಜವಾಗಿ ಸಮೃದ್ಧವಾಗಿ ಮಾಡೋ ರೈತರು ಇರೋ ರೈತರು ಯಾರು ಗೊತ್ತಾ? 2 ತಿಂಗಳು 3 ತಿಂಗಳು ಒಂದು ಬೆಳೆ ಬರುವಂಥ ರೈತರು, ಬೆಳೆ ಹಾಕುವಂಥ ರೈತರು. ಹೈನುಗಾರಿಕೆ ಮಾಡ್ತಿರುವಂಥವ್ರಿಗೆ ಪ್ರತಿ ವಾರ ಪ್ರತಿ ತಿಂಗಳು ಬಟವಾಡೆ ಬರುತ್ತೆ, ದುಡ್ಡು ಬರುತ್ತೆ. ಅದೇ ತರಕ್ಕೆ ಟೊಮ್ಯಾಟೊ ಆಗಲಿ, ತೋಟಗಾರಿಕೆ ಬೆಳೆಗಳಾಗಲಿ 1.5 ತಿಂಗಳು 2 ತಿಂಗಳು ಬೆಳೆ ಹಾಕುವಂಥ ರೈತರು ಪ್ರತಿ ತಿಂಗಳು ಆದಾಯ ಇರುತ್ತೆ, ಸುಸ್ಥಿರವಾದಂಥ ಬದುಕು ಅದು. ಹಾಗಾಗಿ ಈಗ ಬೇರೆ ರೈತರಿಗೆ ಕೊಟ್ಟೆ 10 ಎಕರೆ 20 ಎಕರೆ ಇಟ್ಕೊಂಡ ರೈತರಲ್ಲ, ಇಲ್ಲಿ 1 ಎಕರೆ ಇಡೋ ರೈತನನ್ನು ಬೇರೆ ಕಡೆ 10 ಎಕರೆ 20 ಎಕರೆ ಇಟ್ಕೊಂಡಿರೋ ರೈತನಿಗಿಂತ ಚೆನ್ನಾಗಿ ಬದುಕ್ತಿದ್ದಾರೆ. 3/4 ಎಕರೆ ಇಲ್ಲೇ ಒಬ್ಬ, ಈಗ ನಮ್ಮ ಹಿಂದೆನೇ ಎಲ್ಲ ಒಬ್ಬ ರೈತ ಇರ್ಬೋದು, 3/4 ಎಕರೆ ಇದೆಯಂತೆ, ಆತನಿಗೆ 45,000 to 50,000 ಪ್ರತಿ ತಿಂಗಳು ಆದಾಯ ಇದೆಯಂತೆ. ಹಾಗಾಗಿ ಇದು ನಿಜಕ್ಕೂ ಲೇಔಟ್ ಮಾಡುವಂಥ ಜಾಗ ಅಲ್ಲವೇ ಅಲ್ಲ. ಆಮೇಲೆ ಇವತ್ತು ಲಂಗ್ ಸ್ಪೇಸ್ ಬೆಂಗಳೂರಲ್ಲಿ ಇವತ್ತೇ ಇರಬೇಕು, ಇವತ್ತೋ ನಾಳೆನೋ ಇರಬೇಕು. ಅದೇನೋ BDAಯಿಂದ ಗಿನ್ನೆಸ್ ರೆಕಾರ್ಡ್ ಅಂತೆ, ಎಷ್ಟೋ ಲಕ್ಷ ಮರಗಳನ್ನು. ಸ್ವಾಮಿ, ಇಲ್ಲಿ 40 ವರ್ಷ 50 ವರ್ಷ ಅಥವಾ 100 ವರ್ಷ ಆಗಿರುವಂಥ ಮರಗಳು ಇಲ್ಲಿವೆ. ಈ ಮರಗಳನ್ನು ಕಡಿದು ನೀವು ಯಾವುದೋ ಬೆಂಗಳೂರಲ್ಲಿ ಕಿತ್ತೋಗಿರೋ ಫುಟ್ಪಾತಲ್ಲಿ ಅದಕ್ಕೆ ಸರಿಯಾಗಿ ನೀರು ನಿಂಗೋದಿಲ್ಲ, ನಾಟಕ ಆಡೋದಕ್ಕೆ ನೀವು ದಾಖಲೆ ನಿರ್ಮಾಣ ಮಾಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ಮರಗಳು ಹೋಗಿ ನೋಡಿ, ಆ ಮರಗಳು ಸುತ್ತ ಕಾಂಕ್ರೀಟ್ ಹಾಕ್ಬಿಡ್ತಾರೆ. 2-3 ವರ್ಷ 4 ವರ್ಷ ಆಗೋಷ್ಟೊತ್ತಿಗೆ ಆ ಮರಗಳಿಗೆ ನೀರೇ ಇಲ್ಲದೆ ಅವು ಒಣಗಿ ರಸ್ತೆ ಮೇಲೆ ಬಿದ್ದು ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಮಳೆಗೆ ಸಿಕ್ಕಿ ಒಬ್ಬರು ಅವ್ರ ಮೇಲೆ ಬಿದ್ದು ಅವ್ರು ತೀರೋದ್ರು. ನಾವು ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಪಕ್ಷದ ಕಚೇರಿ ಮುಂದೆನೆ ಒಂದು ಮರ ರಸ್ತೆಯಲ್ಲಿ ಯಾವುದು ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಮರವನ್ನು ತೋರಿಸಿ, ಆ ಮರ ಒಣಗಿದ್ದ ಮರವನ್ನು ನಾವು ಕಡಿರಪ್ಪ ಅಂತೇಳಿ ಒಂದಷ್ಟು ಪ್ರಾಣ ಉಳಿಸಿದ್ವಿ ನಾವು. ಇಲ್ಲ ಅಂದಿದ್ರೆ ಆ ಮರ ಬಿದ್ದಿದ್ರೆ ಈ ಸಲ ಮೊನ್ನೆ ಆದ 1.5 ತಿಂಗಳಿಂದ ಆದ ಮಳೆಗೆ ಯಾರೋ ಸಾಯ್ತಾ ಇದ್ರು. ಹಾಗಾಗಿ ಅಂಥ ಕಡೆಗಳಲ್ಲಿ ಮರ ಬೆಳೆಸ್ತೀರೇನ್ರಯ್ಯ ನೀವು? ಅಂಥ ಕಡೆ ಲಾಲ್ಬಾಗ್ ಏನು 30 ಲಾಲ್ಬಾಗ್ಗಳ ಪ್ರದೇಶ ಇದು, 7,500 ಎಕರೆ ಅಂದರೆ ಲಾಲ್ಬಾಗ್ 220-230 ಎಕರೆ ಇರುವಂಥದ್ದು. ಅಂತಹ 30ರಷ್ಟು ಲಾಲ್ಬಾಗ್ಗಿಂತ ವೈವಿಧ್ಯವಾದ ಮರಗಳು ಮತ್ತೆ ಲಾಲ್ಬಾಗ್ಗಿಂತ ಹೆಚ್ಚಿನ ಜನ ಇಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ 30ರಷ್ಟು ವಿಸ್ತೀರ್ಣದಲ್ಲಿ. ಹಾಗಾಗಿ ಬಿಡದಿಗೆ ನೀವು ಕೇಳಿದಂಥ ಪ್ರಶ್ನೆಗೆ ಲೇಔಟ್ಗಳು ಬೇಕು, ಅಭಿವೃದ್ಧಿ ಆಗಬೇಕು. ಆದರೆ ಎಲ್ಲಿ, ಯಾವಾಗ, ಯಾರಿಗೆ? ಇವತ್ತು ಸೂರ್ಯ ಸಿಟಿ ಅಂತ ಲೇಔಟ್ ಮಾಡಿದಾರಲ್ವ ನಮ್ಮದೇ ಊರಲ್ಲಿ, ನಮ್ಮ ಆನೇಕಲ್ ತಾಲೂಕಲ್ಲಿ ಎಷ್ಟು ಸೈಟ್ಗಳು ಖಾಲಿ ಇವೆ. ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ 2-2, 3-3, 4-4 ಸೈಟ್ ಇರೋನಿಗೆ ಇನ್ನೊಂದು ಸೈಟ್ ಕೊಡೋದಕ್ಕೆ ಮಾಡ್ತಾ ಇದ್ದೀರಾ. ಯಾರು ಕೊಡ್ಬೇಕು ಸೈಟು? ಒಂದು ಮನೆ ಕಟ್ಕೊಳ್ಬೇಕು ಅಂತ ಆಸೆ ಇರುತ್ತೆ, ಒಂದು ಸೈಟ್ ಮಾಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ, ಅದ್ರ ಮೂಲಕ ಒಂದು ಜೀವನಕ್ಕೊಂದು ಬದ್ಧತೆ
ಸ್ವಂತತೆ ಮಾಡ್ಕೊಳ್ಳೋಣ ಅಂತ ಆಸೆ ಇರುತ್ತೆ ಬಡವನಾದವನಿಗೆ, ಮಧ್ಯಮ ವರ್ಗದವರಿಗೆ. ಆದರೆ ಅಲ್ಲಿ ದುಡ್ಡಿರೋರಿಗೆ ಸೈಟ್ ಕೊಟ್ಟು ಅವ್ನಿಗೆ ಸೈಟ್ ಅವನು ಒಂದು 10 ಲಕ್ಷ ತಗೊಂಡು 20 ಲಕ್ಷಕ್ಕೆ, 20 ಲಕ್ಷ ತಗೊಂಡು 40 ಲಕ್ಷಕ್ಕೆ, 40 ಲಕ್ಷ ತಗೊಂಡು 80 ಲಕ್ಷಕ್ಕೆ ಮಾರುವಂಥ ವ್ಯವಹಾರದ ಮಾಡ್ತಾ ಇದ್ದೀರಾ. ಕೊಡಿ ಬಡವರಿಗೆ, ಕೊಡಿ ಬಡವ್ರಿಗೆ ಅಗತ್ಯ ಇರುವಂಥ ಬೆಲೆನಲ್ಲಿ ಕೊಡಿ, ಅದಕ್ಕೊಂದು ಲೋನ್ ಕೊಡಿ, ಲೋನ್ ಕೊಟ್ಟು ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ, ಅಂಥ ಡೆವಲಪ್ಮೆಂಟ್ ಮಾಡಿ. ಈಗ ಆಲ್ರೆಡಿ ಇದೆಯಲ್ಲ ಅಷ್ಟೆಲ್ಲ ಸಾವಿರಾರು ಎಕರೆಗಳು, ಇಲ್ಲ್ಯಾಕೆ ಬರ್ತಾ ಇದ್ದೀರಾ? ಇದು ಪರಮ ಮೋಸ, ಪರಮ ಪಾಪ, ಪಾಪ ಪಾಪ ಪಾಪ. ಇದಕ್ಕಿಂತ ದೊಡ್ಡ ಪಾಪ ಇದು. ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ರಾಜಕಾರಣಿಗಳು ಮಾಡ್ತಾ ಇರುವಂಥ ಪಾಪಗಳಲ್ಲಿ ಈ ಭೂ ಸ್ವಾಧೀನದ ವಿಚಾರಕ್ಕೆ ಬಂದರೆ, ಬಿಡದಿಯ ವಿಚಾರಕ್ಕೆ ಅವ್ರು ಮಾಡ್ತಾ ಇರೋದಂತೂ ಪರಮ ಪಾಪ.